ಎಲ್ಲರಿಗೂ ನಮಸ್ಕಾರ. ಕಾರಣ ಏನೂ ಇಲ್ಲ, ಯಾಕಂದರೆ MTB ನಾಗರಾಜ್ ಅವರಾಗಲಿ ಅವ್ರ ಕುಟುಂಬದವರಾಗಲಿ ನನಗೆ ಬೇಸರ ಮಾಡೋವಂಥ ವಿಚಾರನ ಯಾವತ್ತೂ ಅವ್ರು ಮಾಡಿಲ್ಲ. ಅವರು ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಇದುವರೆಗೂ ನಾನು ಏನು ಇದ್ದೆ ಅವ್ರ ಹತ್ರ 20 ವರ್ಷವೂ ಅವರು ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ BJP ಪಕ್ಷದಿಂದ ಬೇಸರ ಅನ್ನಿಸ್ತು. ಯಾಕಂದರೆ ನಮ್ಮ ಮನೆತನ ಮೊದಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ನಮ್ಮ ತಂದೆ 1956ರಿಂದನೇ ಕಾಂಗ್ರೆಸ್ ಪಕ್ಷ. ಈ KB ಸರ್ಕಲಲ್ಲಿ ಯಾರಾದರೂ ಬಾವುಟ ಕಟ್ಟಿದ್ದಾರೆ ಅಂದರೆ ಆವಾಗ ಸನ್ಮಾನ್ಯ ಬಚ್ಚೇಗೌಡರು ಆಪೋಸಿಟಲ್ಲಿದ್ದರೂ ಚಿಕ್ಕೇಗೌಡರ ಪರವಾಗಿ ಬಾವುಟ ಕಟ್ಟಿದಂಥವರು ನಮ್ಮ ತಂದೆಯವರು HM ಗುರುಸ್ವಾಮಿ ನಾಯ್ಡು ಅಂತ. ಅವ್ರ ತಂದೆಯವರು ಸಹ ಕಾಂಗ್ರೆಸ್ ಆಗಿರ್ತಾರೆ. ಆ ಒಂದು ಮನಸ್ಥಿತಿ ನನ್ನಲ್ಲೂ ಇತ್ತು. ಆದರೆ MTB ನಾಗರಾಜ್ ಅವರ ಅಭಿಮಾನದಿಂದ, ಗೌರವದಿಂದ ನನ್ನ ಆತ್ಮಸಾಕ್ಷಿಯನ್ನು ನಾನು ಮುರ್ಕೊಂಡು ನಾನು MTB ನಾಗರಾಜಣ್ಣವ್ರ ಜೊತೆ ಇದ್ದೆ. ಆದರೆ MTB ಎಲ್ಲೋ ನನಗನ್ನಿಸ್ತು MTB ನಾಗರಾಜಣ್ಣನ ಜೊತೆಯೂ ಸರಿಯಾಗಿ BJP ಅವರು ನಡ್ಕೊಂಡಿಲ್ಲ ಅಂತ. ಯಾಕಂದರೆ ಅವ್ರನ್ನ ತಪ್ಪು ನಾನು ಅಷ್ಟು ದೊಡ್ಡವನಲ್ಲ, ಅದು ವಿಶ್ಲೇಷಣೆ ಮಾಡೋ ಅಷ್ಟು ದೊಡ್ಡವನು ನಾನಲ್ಲ. ಆದರೂ ನನ್ನ ಅಭಿಪ್ರಾಯ ಇದು, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬಾರ್ದು. ನನಗೆ MTB ನಾಗರಾಜ್ ಅವರ ಕುಟುಂಬದ ಬಗ್ಗೆ ಆಗಲಿ, MTB ನಾಗರಾಜಣ್ಣವರ ಅವ್ರ ಬಗ್ಗೆ ಆಗಲಿ, ಅವರು ನನ್ನ ಗೌರವದಿಂದ ನಡ್ಕೊಂಡಿಲ್ಲ, ನಾನು ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳೋಕ್ಕೆ ನಾನು ತಯಾರಿಲ್ಲ. ನನಗೆ ಪಕ್ಷದ ಬಗ್ಗೆ ಬೇಸರ ಇದೆ. ಮೊನ್ನೆ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆದಮೇಲೆ ನಾನು ಅಂದ್ಕೊಂಡಿದ್ದೇನೆಂದರೆ MTB ನಾಗರಾಜಣ್ಣವರು ಇಲ್ಲಾಂದರೆ ರಾಜೇಶ್ ಅಣ್ಣವರು ಕ್ಯಾಂಡಿಡೇಟ್ ಆಗ್ತಾರೆ. ಹಿಂದುಳಿದವರ ಕ್ಷೇತ್ರ ಇದು, ಯಾವುದೋ ಚಿಕ್ಕಬಳ್ಳಾಪುರ ಕ್ಷೇತ್ರ ನೀವು ನೋಡಿರ್ಬೋದು. RL ಜಾಲಪ್ಪಯಿಂದ ಹಿಡಿದು ವೀರಪ್ಪ ಮೊಯ್ಲಿವರೆಗೂ ಹಿಂದುಳಿದವರ ಕ್ಷೇತ್ರ. ಹಿಂದುಳಿದ ವರ್ಗದವರು ಇವರಲ್ಲಿ ಗ್ಯಾರಂಟಿ ಟಿಕೆಟ್ ಕೊಡ್ತಾರೆ ಅಂತ ಒಂದಿತ್ತು. ಅಲ್ಲಿ ಹೈಕಮಾಂಡ್ ಅಷ್ಟೊಂದು ಹತ್ರವಾಗಿ ಬಲ್ಲವನಲ್ಲ ನಾನು. ಅಲ್ಲಿ ಏನು ನಡೀತು ನನಗೆ ಗೊತ್ತಿಲ್ಲ, ಅಷ್ಟೊಂದು ದೊಡ್ಡ ವಿಚಾರ ನಾನು ಮಾತಾಡೋಕ್ಕೂ ನಾನು ರೆಡಿ ಇಲ್ಲ. ಆದರೆ ಸುಧಾಕರ್ ಅವ್ರಿಗೆ ಅನೌನ್ಸ್ ಆಯಿತು. ಸುಧಾಕರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸುಧಾಕರ್ ಅವರು ಬಗ್ಗೆ ಇಡೀ ನಮ್ಮ ತಾಲೂಕಿನ ಜನತೆಗೆ ಗೊತ್ತು. ಅವ್ರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ನಮ್ಮ ಹೊಸಕೋಟೆಗೆ ಸಹಾಯ ಮಾಡಿದ್ರು ಅಂತ. ಆಗ ಆ ಒಂದು ಟೈಮ್ನಲ್ಲಿ ಸನ್ಮಾನ್ಯ MTB ನಾಗರಾಜಣ್ಣವರು ಅದು ಉಸ್ತುವಾರಿ ಸಚಿವರಿದ್ದರು. ಅದನ್ನು ಚೇಂಜ್ ಮಾಡಿ ಅವರು ಉಸ್ತುವಾರಿಗೆ ಬಂದರು. ಈವನ್ MTB ನಾಗರಾಜಣ್ಣನ ಜೊತೆಯಲ್ಲೂ ಸಹ ಸರಿಯಾಗಿ ನಡ್ಕೊಂಡಿಲ್ಲ ಅವರು. ನನಗೆ ಅದು ತುಂಬ ಬೇಸರ. ಯಾಕಂದರೆ ನಾನು ಒಬ್ಬ MTB ನಾಗರಾಜಣ್ಣ ಅಭಿಮಾನಿಗಳಂತ ಹೇಳ್ಕೊಳಕ್ಕೂ ನಾನಂತೂ ಖುಷಿ ಪಡ್ತೀನಿ. ನಾನು ಒಬ್ಬ ಕಾಂಗ್ರೆಸ್ಸಿನಾಗಿ ಒಬ್ಬ ಕಾಂಗ್ರೆಸ್ ಬಗ್ಗೆ ನನಗೆ ಒಲವಿದೆ ಮೊದಲಿಂದ. ಕಾಂಗ್ರೆಸ್ಸಲ್ಲಿ ಯಾಕೆ ಒಲವಿದೆ ಅಂದರೆ, ಅಲ್ಲಿ ಅಂಬೇಡ್ಕರ್ ವಾದ ಏನಿದೆ, ಸರ್ವರಿಗೂ ಸಮಪಾಲು ಸಮಬಾಳು ಅಂತ, ಅಲ್ಲಿ ಎಲ್ಲ ಜಾತಿ ಜನಾಂಗದವ್ರನ್ನೂ ಒಂದೇ ರೀತಿ ನೋಡ್ತಾರೆ. ಇಲ್ಲಿ ನೋಡಲ್ಲ ಅಂತ ನನಗನ್ಸುತ್ತೆ, ನನ್ನ ಭಾವನೆ. ಯಾಕಂದರೆ ನಾವು ಕಾಂಗ್ರೆಸ್ಸಲ್ಲಿದ್ದಾಗ KPCC ಆಫೀಸ್ಗೆ ಯಾವಾಗಂದ್ರೆ ಹೋಗ್ತಾಯಿದ್ವಿ. DK ಶಿವಕುಮಾರ್ ಅವ್ರನ್ನ ಮಾತಾಡ್ಸೋಕ್ಕೆ, ಕೃಷ್ಣ ಬೈರೇಗೌಡವ್ರನ್ನ ಮಾತಾಡ್ಸೋಕ್ಕೆ, ನನ್ನ ಸ್ವೇಚ್ಛಂದವಾಗಿ ಓಡಾಡೋರು ನಮ್ಮ MTB ನಾಗರಾಜ್ ಅವರು ಅನುವು ಮಾಡಿಕೊಟ್ಟಿದ್ರು. ಆದರೆ ನಾವು BJP ಸೇರಿ 5 ವರ್ಷ ಆಯಿತು. 5 ವರ್ಷದಿಂದ ಆ ಆಫೀಸ್, ಸೆಂಟ್ರಲ್ ಆಫೀಸ್ಗೆ ಯಾರೂ ಕರ್ಕೊಂಡೋಗಿಲ್ಲ ನಮ್ಮನ್ನು. ಹೆಂಗಿದೆ ಆಫೀಸು ಅಂತ ನಮ್ಗೆ ಗೊತ್ತಿಲ್ಲ. ಆ ಸಂಕುಚಿತ ಮನೋಭಾವ ಉಳ್ಳವರು ಅಂತ ನಾನಂತೂ ಭಾವಿಸಿದ್ದೀನಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡೋದು ಕಮ್ಮಿ ಆಯಿತು ಅಂತ ನನ್ನ ಭಾವನೆಗೆ ಬಂತು. ಆದ್ದರಿಂದ ಕಾರ್ಯಕರ್ತನ ಕಳ್ಕೊಂಡ್ಮೇಲೆ ನಾವಿದ್ದರೂ ನಮಗೇನು ವೇಸ್ಟ್. ಯಾಕಂದರೆ ನಾನು ನಮ್ಮ ಶ್ರೀಮತಿಯವರು ಒಂದು ವಾರ್ಡಿನ, ನಮ್ಮ ಮನೆಯವರು 26ನೇ ವಾರ್ಡಿನ ನಗರಸಭಾ ಸದಸ್ಯರು. ಆ ಸದಸ್ಯರು ಇತ್ತೀಚಿನ ದಿನ ಅಲ್ಲಿ ಏನು ಕೆಲಸ ನಡೀತಾ ಇಲ್ಲ. ನಮ್ಮ ವಾರ್ಡಿನ ಜನರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡ್ತಾಯಿದ್ದಾರೆ, ಏನು ಕೆಲಸ ನಡೀತಾ ಇಲ್ಲ, ಹಂಗೆ ಹಿಂಗೆ. ಆ ಉದ್ದೇಶದಿಂದ ಮತ್ತು ವೈಯಕ್ತಿಕವಾಗಿ ನನಗೆ ಸುಧಾಕರ್ ಅವ್ರಿಗೆ ಬೆಂಬಲಿಸಲು ನನಗಿಷ್ಟ ಇಲ್ಲ. ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ನೀಡಿದೆ. ಅವರು ಒಬ್ಬ ಕಡಿಮೆ ಜನಸಂಖ್ಯೆ ಉಳ್ಳ ಅಂತ ಒಬ್ಬ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಅಂಥವ್ರನ್ನ ಗುರುತಿಸಿ ಕಾಂಗ್ರೆಸ್ ಹೈಕಮಾಂಡು ಏನು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂಥವ್ರನ್ನ ನಾವೆಲ್ಲ ಸೇರಿ ಬೆಳೆಸಬೇಕು. ಈ ಕಾಂಗ್ರೆಸ್ಸಲ್ಲಿ ತಗೊಳ್ಳಿ, ನಮ್ಮ ಕಾಂಗ್ರೆಸ್ಸಲ್ಲಿ ಎಲ್ಲ ಜಾತಿ ಜನಾಂಗದವ್ರಿಗೆ ಪ್ರಾಮುಖ್ಯತೆ ಇದೆ. ಲಿಂಗಾಯತರು ನಮ್ಮ ಕಾಂಗ್ರೆಸ್ ಬೆಂಬಲಿಸಿದ್ರೆ HK ಪಾಟೀಲ್ ಅವ್ರನ್ನ, MB ಪಾಟೀಲ್ ಅವ್ರನ್ನ ಬೆಂಬಲಿಸ್ದಂಗೆ, ನಿಮಗೂ ಗೊತ್ತಿದೆ ಅದು. ಮುಸಲ್ಮಾನ್ ಬಾಂಧವರು ಏನಾನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ಜಮೀರ್ ಅಹಮದ್ ಅವ್ರನ್ನ, ಅರ್ಷದ್ ಅವ್ರನ್ನ ಬೆಂಬಲಿಸ್ದಂಗೆ ಆಗುತ್ತೆ. ಕುರುಬ ಸಮಾಜದವರು
ಮತ ಹಾಕಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯವ್ರನ್ನ ಗೆಲ್ಲಿಸಿ ಮತ ಹಾಕಿದ್ರೆ ಸಿದ್ದರಾಮಯ್ಯವ್ರನ್ನ ಬೆಂಬಲಿಸ್ದಂಗೆ ಆಗುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರೋ ಗೌಡರು, ಒಕ್ಕಲಿಗರು ಯಥೇಚ್ಛವಾಗಿ ಏನಾರ ಮತ ಹಾಕಿ ಇವತ್ತು ರಕ್ಷಾರಾಮಯ್ಯನ ಗೆಲ್ಲಿಸಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ಗೆ ಒಂದು ಬೆಂಬಲ ಸಿಕ್ತಂಗೆ ಆಗುತ್ತೆ. ಅದೇ ರೀತಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಮತ್ತು ನಮ್ಮ ಶರತ್ ಬಚ್ಚೇಗೌಡರಿಗೆ SC ಅವರು ಮತ ಹಾಕಿದ್ರೆ ನಮ್ಮ ಪರಮೇಶ್ವರ್ ಅವ್ರಿಗೆ KH ಮುನಿಯಪ್ಪನವ್ರಿಗೆ ಬೆಂಬಲ ಒಂಥರ ಶಕ್ತಿ ತುಂಬ್ದಂಗೆ ಆಗುತ್ತೆ. ಅವ್ರು ಹೇಳ್ಕೊಬೋದು ನಾವು ಈ ಕ್ಷೇತ್ರದಲ್ಲಿ ನೋಡು ಮತ ಹಾಕಿದ್ದಾರೆ ಅಂತ. ಬ್ರಾಹ್ಮಣರು ಮತ ಹಾಕಿದ್ರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರಿಗೆ ಮತ್ತು ನಮ್ಮ ಆರ್ ವಿ ದೇಶಪಾಂಡೆ ಅವ್ರಿಗೆ, ದೇಶಪಾಂಡೆ ಇದ್ದಾರಲ್ಲ ಆರ್ ವಿ ದೇಶಪಾಂಡೆ ಅವ್ರಿಗೆ ಬೆಂಬಲಿಸ್ದಂಗೆ ಆಗುತ್ತೆ. ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದ ಲೀಡ್ರ್ಗಳಿದ್ದಾರೆ. ಆದರೆ ಬೇರೆ ಪಾರ್ಟಿ ಕಂಪೇರ್ ಮಾಡಿದ್ರೆ ಬೇರೆ ಬೆರಳೆಣಿಕೆ ಜನ ಮಾತ್ರ ಇರೋದಲ್ಲ ಲೀಡ್ರ್ಗಳು, ಇವ್ರು ಮಾತ್ರ ಇದಕ್ಕೆ ಮಾತ್ರ ಸೀಮಿತ ಅಂತಿದೆ. ಎಲ್ಲ ಜಾತಿ ಜನಾಂಗದವರು ಎಲ್ಲನ ಪ್ರಾಮುಖ್ಯತೆ ಪಡೆದಿದ್ದಾರೆ ಈ ದೇಶದಲ್ಲಿ, ಇಡೀ ಭಾರತದಲ್ಲಿ. ಅಂದರೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಅಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ದುಡ್ದವ್ರಿಗೆ, ಸರಿಯಾಗಿ ನಡ್ಕೊಂಡವ್ರಿಗೆ, ಸ್ವತಂತ್ರ ಹೋರಾಟಗಾರರಿಗೆ ಅಂಥವ್ರಿಗೆಲ್ಲ ಏನಿವತ್ತು ಟಿಕೆಟ್ ಸಿಕ್ಕಿದೆ, ಅವರು ಮಿನಿಸ್ಟ್ರುಗಳಾಗಿದ್ದಾರೆ, MLAಗಳಾಗಿದೆ, MP ಗಳಾಗಿದ್ದಾರೆ ಅಂತ ಅದಕ್ಕೆ ಕಾರಣವೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು. ವೀರಪ್ಪ ಮೊಯ್ಲಿ ಅವರು 2 ಬಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದು 2 ಬಾರಿ ನಾನು ಓಟ್ ಹಾಕಿದ್ದೀನಿ. ನಾನಂತೂ ನಾನು ಬಚ್ಚೇಗೌಡರಿಗೆ ಹಾಕ್ಬಿಟ್ಟೆ ಅಂತ ಸುಳ್ಳು ಹೇಳೋಕ್ಕೆ ತಿಳಿಯೋದಿಲ್ಲ. 2 ಬಾರಿನೂ ನಾನು ವೀರಪ್ಪ ಮೊಯ್ಲಿ ಅವರಿಗೆ ಮತ ಹಾಕಿದ್ದು. ವೀರಪ್ಪ ಮೊಯ್ಲಿ ಅವರು ಎಂಥ ವ್ಯಕ್ತಿತ್ವ ಉಳ್ಳವರು ಅಂದರೆ, ಇವತ್ತೇನು ದೇಶದಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮವರು ಇಂಜಿನಿಯರ್ಗಳು, ಡಾಕ್ಟ್ರುಗಳಿದ್ದಾರೆ. ಅದಕ್ಕೆ ಕಾರಣವೇ ನಮ್ಮ ವೀರಪ್ಪ ಮೊಯ್ಲಿ ಅವರು. ಅವರು 92ರಲ್ಲಿ ಮುಖ್ಯಮಂತ್ರಿ ಆದಾಗ CET ಅಂತ ಒಂದು ತಂದರು. ಆ ಮೊದಲು ಏನಿತ್ತು ಅಂದರೆ ದುಡ್ಡಿಲ್ಲವರು ಮಾತ್ರ ಇಂಜಿನಿಯರ್ಗಳು ಡಾಕ್ಟ್ರುಗಳಾಗ್ತಾಯಿದ್ರು. ಅದನ್ನು ಮನಗಂಡಂಥ ನಮ್ಮ ವೀರಪ್ಪ ಮೊಯ್ಲಿ ಅವರು CET ಅಂತಂದರು. ಅದರಿಂದ ಎಷ್ಟೋ ಜನ ಇಂಜಿನಿಯರ್ಗಳು ಡಾಕ್ಟ್ರುಗಳು ಎಲ್ಲ ಆದರು. ಅದೇ ಬಿ ಜೆ ಪಿ ಗೌರ್ಮೆಂಟ್ ಬಂತು ನೋಡಿದ್ರೆ ಅವರು CET ತೆಗೆದು ನೀಟ್ ಅಂತ ಮಾಡಿದ್ರು ಮೆಡಿಕಲ್ಗೆ. ಬಡ ಜನರಲ್ಲಿ ನೀಟ್ ಕೋಚಿಂಗ್ ಹೋಗಬೇಕು, CET ಕೋಚಿಂಗ್ ಹೋಗಬೇಕು. ಇದು ಮೋಸ ಅಲ್ವಾ ರಾಜ್ಯದ ವಿದ್ಯಾರ್ಥಿಗಳಿಗೆ? ಎಷ್ಟು ಕೋಚಿಂಗ್ ಅಂತ ಹೋಗ್ತಾರೆ? ದುಡ್ಡಿರೋರು ಹೋಗ್ತಾರೆ, ದುಡ್ಡು ಇಲ್ದಿರೋರು ಏನು ಮಾಡೋದು? ನೀಟ್ ಕೋಚಿಂಗ್ ಎಲ್ಲೋಗೋದು? CET ಕೋಚಿಂಗ್ ಎಲ್ಲೋಗೋದು? ಒಂದೇ ಎಕ್ಸಾಮ್ ಇದ್ದಿದೆ CET ಅಂತ, ಅದರಲ್ಲೇ ನೀಟು ಆಗ್ಬಿಡ್ತಾಯಿತ್ತು, ಅದರಲ್ಲೇ ಮೆಡಿಕಲ್ ಆಗ್ಬಿಡ್ತಾಯಿತ್ತು, ಅದರಲ್ಲೇ ಇಂಜಿನಿಯರಿಂಗ್ ಆಗ್ತಾಯಿತ್ತು. ಇದೆಲ್ಲ ಕಾಣಿಸ್ತಾ ಇಲ್ಲ ಜನಗಳಿಗೆ. ಈ ಕಳ್ಳರು ಸುಳ್ಳರು ಮೋಸಗಾರರೆಲ್ಲ ನಿಂತ್ಕೊಂಡ್ಬಿಟ್ಟು ಮೋದಿ ಮುಖ ನೋಡ್ಸೋದು. ನಾನೇನು ಮಾಡಿದ್ದು ಅಂತ ಯಾರೂ ಹೇಳ್ತಾ ಇಲ್ಲ. ಮೋದಿಯವರು ಒಳ್ಳೆಯವರು ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅಂಥ ಮೋದಿ ಲೆವೆಲ್ಗೆ ಮಾತಾಡೋ ಅಂಥ ವ್ಯಕ್ತಿತ್ವ ನನಗೆ ಆ ಥರ ಭಾವನೆ ಇಲ್ಲ. ನಾನು ಸ್ಥಳೀಯವಾಗಿ ಹೇಳ್ತಾ ಇರೋದು ಅದೊಂದು. ಆಮೇಲೆ ನಮ್ಮ ಈಗಿನ ಸ್ಥಳೀಯ ಶಾಸಕರು ಎಲ್ಲ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕರ್ತರು ಮನೆ ಹತ್ರ ಹೋದರೆ ಮಾತಾಡ್ತಾರೆ, ಮತ್ತು ಅಭಿವೃದ್ಧಿ ಕಾರ್ಯಗಳ ಅವ್ರ ಕೈಲಾದಷ್ಟು ಮಾಡ್ತಾಯಿದ್ದಾರೆ, ಪ್ರಯತ್ನ ಮಾಡ್ತಾಯಿದ್ದಾರೆ. ಒಳ್ಳೆಯ ಒಂದು ವ್ಯಕ್ತಿತ್ವ ಉಳ್ಳವರು ಅಂತ ನಾನು ಮನಗಂಡು ಇವತ್ತು BJP ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೇ ಆಗಲಿ ನನಗೆ ಅದು ಮಾಡಲಿ ಇದು ಮಾಡಿಲ್ಲ ಅದು ಮಾಡಿಲ್ಲ ಅವ್ರು ಇದು ಕೊಟ್ಟಿಲ್ಲ ಅಂತ ಏನಿಲ್ಲ. ನಾನು ಹೇಳೋದು ಈ ಕ್ಷೇತ್ರದ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾನು ಬೇಡ್ಕೊಂಡಿದ್ದೇನೆಂದರೆ, ರಕ್ಷಾರಾಮಯ್ಯ ಅವ್ರಿಗೆ ಮತ ಕೊಡಿ. ಒಬ್ಬ ಯುವಕ ತಿಳಿದಂಥವನು, ಲೋಕಸಭೆಯಲ್ಲಿ ನಿಂತ್ಕೊಂಡು ಮಾತಾಡೋವಂಥ ಕೇಪಬಿಲಿಟಿ ಇರೋದು. ಹಿಂದೆ ಗೆದ್ದಂಥ 25-26 ಜನ ಲೋಕಸಭಾ ಸದಸ್ಯರು ಹೋಗಿದ್ದರು. ನಮ್ಮ ಕರ್ನಾಟಕದ ಬಗ್ಗೆ ಒಂದು ಕ್ವಶನ್ ಆಗಲಿ, ಒಂದು ಆನ್ಸರ್ ಆಗಲಿ ಮಾಡಿಲ್ಲ. ಹಿಂದೆ ಇಂದಿರಾ ಗಾಂಧಿ ಪೀರಿಯಡಲ್ಲಿದ್ದಾಗ, ರಾಜೀವ್ ಗಾಂಧಿ ಪೀರಿಯಡು, ಮನಮೋಹನ್ ಸಿಂಗ್ ಪೀರಿಯಡಲ್ಲಿ ನಮ್ಮ ಕರ್ನಾಟಕದಿಂದ 4-5 ಜನ ಮಿನಿಸ್ಟ್ರಿಗಳಿರ್ತಾಯಿದ್ರು. CK ಜಾಫರ್ ಶರೀಫ್, ನಾನು ಹೇಳ್ಬೇಕನ್ನ ಅಷ್ಟು ಇದು ಆದರೂ ಹೇಳ್ತೆ, CK ಜಾಫರ್ ಶರೀಫ್ ಅಂತೆ, ಅವರಂತೆ ಭಾಳ ಮಂತ್ರಿಗಳು, ಮಲ್ಲಿಕಾರ್ಜುನ್ ಖರ್ಗೆ ಅವರಂತೆ ಎಲ್ಲ ಇರ್ತಾಯಿದ್ರು. ಇವಾಗ ಎಲ್ಲಿ? ನಮ್ಮ ಕರ್ನಾಟಕದ ಬಗ್ಗೆ DK ಶಿವಕುಮಾರ್ ಮೊನ್ನೆ ಮಾತಾಡಿದ್ದಕ್ಕೆ ಅವ್ರನ್ನ ಸೋಲಕ್ಕೆ ಇಡೀ ಕುಟುಂಬನೇ ಒಂದಾಗ್ಬಿಟ್ಟೈತೆ. ಆ ಕುಟುಂಬದ JDS ಕುಟುಂಬ BJP ಜೊತೆ ಸೇರಿಕೊಂಡು ಅವ್ರನ್ನ ಇವತ್ತು ಸೋಲ್ಸೋಕ್ಕೆ ರೆಡಿಯಾಗಿದೆ. ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇದೇ ಸುಧಾಕರ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯಲು ಇವ್ರದ್ದು ಒಂದು ಕಾರಣ. ಕುಮಾರಸ್ವಾಮಿ ಅವರೇನು ಒಕ್ಕಲಿಗರಲ್ವಾ, ಗೌಡ್ರಲ್ವಾ? ನಾನೇ ಪ್ರಶ್ನೆ ಮಾಡ್ತಾಯಿದ್ದೀನಿ. ನಾನು ಒಕ್ಕಲಿಗರು ಗೌಡ್ರ ಬಗ್ಗೆ ಅಲ್ಲ, ನಾನೇ ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದೇ DK ಶಿವಕುಮಾರ್ ಹೋಗಿ ಅವರ ಹೋಟ್ಲ್ ಮುಂದೆ 2 ದಿವಸ ಧರಣಿ ಮಾಡಿದ್ರು. ಬರ್ರಿ
ನಮ್ಮ ಗೌಡ್ರನ್ನ ಉಳ್ಸೋಣ ಅಂತ. ಇವತ್ತು ನೋಡಿದ್ರೆ ಅದೇ ಕುಮಾರಸ್ವಾಮಿ ಪಕ್ಕದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ನನ್ನ ಗೌಡ್ರು ಮತ ಕೊಡ್ರಿ ಅಂತ ಕೇಳಿದ್ರೆ ಯಾವ ನ್ಯಾಯ? ಇವರೇನು ಕೇಳ್ತಾ ಇಲ್ಲ. ಮೋದಿ ನೋಡಿ ಒಟ್ಟು ಕೊಡಿ, ಮೋದಿ ನೋಡಿ. ನಮಗೆ ಸ್ಥಳೀಯವಾಗಿ ನಾಯಕರು ಬೇಕು, ಸ್ಥಳೀಯವಾಗಿ ಸ್ಪಂದಿಸೋರು ಬೇಕು. ಇವತ್ತು ನಮ್ಮ ಹೊಸಕೋಟೆಯಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೆ ನೇರ ಹೋಗಿ ಶರತ್ ಬಚ್ಚೇಗೌಡನ ಕೇಳ್ಬೋದು. ಶರತ್ ಬಚ್ಚೇಗೌಡರು ಯುವಕರು, ಅದೇ ರೀತಿ ರಕ್ಷಾರಾಮಯ್ಯ ಅವರು ಯುವಕರು, ಅವ್ರ ಹತ್ರ ನೇರವಾಗಿ ಮಾತಾಡ್ಬೋದು. ನೀವು ನೋಡೇ ಇದ್ದೀರಾ, ನಾವು ಹಿಂದೂ ಅದು ಇದು ಅಂತಾರೆ. ರಕ್ಷಾರಾಮಯ್ಯನವರ ತಾತ, ತಂದೆ, ದೊಡ್ಡಪ್ಪ ಕೈವಾರ ನಾರಾಯಣ ತಾತ. ಅದನ್ನು ಸುಮಾರು 30-40 ವರ್ಷ ಹಿಂಗಡೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವರೇನು ಹಿಂದೂಗಳಲ್ವಾ? ಮತ್ತು ನಮ್ಮ ಚಿಂತಾಮಣಿ ಮಿನಿಸ್ಟ್ರು ಸುಧಾಕರ್ ಅವರು ಕೈಲಾಸಗಿರಿ ಅಂತ ಕಟ್ಟಿದ್ದಾರೆ, ಅವರು ಹಿಂದೂಗಳಲ್ವಾ? ಎಲ್ಲ ಹಿಂದೂಗಳೇ. ಇವರೆಲ್ಲ ಪೊಳ್ಳು ರಾಜಕೀಯಕ್ಕೋಸ್ಕರ ಹಿಂದೂ ಮುಸ್ಲಿಮು ಅದು ಇದು ಅಂತ ಹೇಳ್ಕೊಂಡು ಈ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಯಾರು ದಾರಿ ತಪ್ಪಕ್ಕೆ ಹೋಗ್ಬೇಡ್ರಿ. ಎಲ್ಲ ಸೇರಿ ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸೋಣ, ರಕ್ಷಾರಾಮಯ್ಯನ ಗೆಲ್ಲಿಸ್ಬೇಕು. ನಮ್ಮ ಸ್ಥಳೀಯ ಶಾಸಕರಾದ ಮಾನ್ಯ ಶರತ್ ಬಚ್ಚೇಗೌಡರು ಬೆಂಬಲಿಸಬೇಕು, ಅವ್ರ ಕೈ ಬಲಿಸ್ಪಡಿಸ್ಬೇಕು. ಅದಕ್ಕೋಸ್ಕರ ನಾನು BJP ತೊರೆದು ಕಾಂಗ್ರೆಸ್ ಸೇರಿದ್ದೀನಿ. ಎಲ್ಲರೂ ಬೆಂಬಲಿಸಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಏನೂ ಇಲ್ಲ, ಮುಂದೆ ನಾನು ಕೌನ್ಸಿಲರ್ ಆಗಿಬಿಡ್ಬೇಕು, ಮುಂದೆ ನಾನು ದೊಡ್ಡ ಸಾಹುಕಾರನಾಗ್ಬಿಡ್ಬೇಕು, ಅವರೆಲ್ಲನ MLA ಅವ್ರು ಏನಾರು ಪಡಿಸ್ಬಿಡ್ಬೇಕು ಅಂತ ಆಸೆ ಪಾಸೆಯಿಂದ ಏನೂ ಇಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಡೀ ತಾಲೂಕಿನ ಜನತೆಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ. ನಾವು ಮೊದಲಿಂದ ಕಾಂಗ್ರೆಸ್ಸಲ್ಲಿದ್ವಿ, ಈಗ ನಾನು ಕಾಂಗ್ರೆಸ್ಸಲ್ಲಿ ಗುಡ್ಸ್ಕೊಬೇಕು ಅಂತ ಇದ್ದೀನಿ. ಕಾರ್ಯಕರ್ತರು ಸ್ಪಂದನೆ ಮಾಡಬೇಕಲ್ಲ, ಅದೇ ಒಂದೇ ಉದ್ದೇಶ. ಮತ್ತು 26ನೇ ವಾರ್ಡಲ್ಲಿ ಕೆಲಸ ನಿಂತೋಗೈತೆ. 5-6 ಮೋರಿ, 5-6 ರಸ್ತೆ ಮತ್ತು ಮಿನರಲ್ ವಾಟರ್ ಮಾಡಬೇಕು ಅಂತಿದ್ದೀವಿ. ಅದನ್ನೆಲ್ಲ ನಮ್ಮ ವಾರ್ಡವರೆಲ್ಲ ಬಂದು ಇಲ್ಲಿ ಸೇರಿ ಕೇಳಿದ್ರು ಶಾಸಕರನ್ನ. ಅವ್ರು ಅದಕ್ಕೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಸೇರಿರೋದು. ಅದೊಂದು. ಮತ್ತು ರಕ್ಷಾರಾಮಯ್ಯವ್ರ ಬಗ್ಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇರೋ ಅಭಿಮಾನದಿಂದ ನಾನು ಈ ಬಾರಿ ಏನು ಅಂದ್ಕೊಂಡಿದ್ದೆ ಅಂದರೆ 100% ಪಾಲು ನಮ್ಮ MTB ನಾಗರಾಜ್ ಅವ್ರಿಗೆ, ರಾಜೇಶ್ ಅವ್ರಿಗೆ ಗ್ಯಾರಂಟಿ ಸೀಟ್ ಸಿಕ್ಕುತ್ತೆ, ನಾವು ಬೆಂಬಲಿಸೋಣ ಅಂತಿದ್ವಿ. ಅವರಿಬ್ಬರಿಗೂ ಸೀಟ್ ತಪ್ಪಿತು. ನಾನು ಸುಧಾಕರ್ಗಂತೂ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಬಂದಿರೋದು ಅಷ್ಟೇ. ನಾನು ಹೇಳ್ತೀನಲ್ಲ, ಮತದಾರ ಹೇಳೋದು ಇಷ್ಟೇ, ಯಾರ್ಯಾರು ಏನೇನೋ ಅಭಿವೃದ್ಧಿ ಆಗಿಲ್ಲ ಅಂತ ಹೋಗ್ತಾರೆ, ನೀವು ಹೋಗ್ರಿ ನಮ್ಮ ಕೆಲಸ ಮಾಡಿಕೊಡ್ರಿ ಅಂತ ಕೇಳ್ತಾರೆ. ಮತದಾರ ಏನು ಕೇಳೋದು? ಅವ್ರಿಗೇನು ಬೇಕು? ಮತದಾರರಿಗೆ ವಾರ್ಡಲ್ಲಿ ಲೈಟ್ ಬೇಕು, ರಸ್ತೆ ಬೇಕು, ನೀರು ಬೇಕು, ಮತ್ತು ಏನಾದ್ರು ಸಮಸ್ಯೆಗಳಾದರೆ ತಾಲೂಕು ನಗರಸಭೆಯಿಂದ ಅದನ್ನು ಸ್ಪಂದಿಸಬೇಕು ಅಂತ. ನಾನು 24 ಗಂಟೆ ಸ್ಪಂದಿಸ್ತಾನೆ ಇದ್ದೀನಿ. ನಮ್ಮ ಮಿಸ್ಸಸ್ ಅವರು, ನಾನಂದರೆ ನಮ್ಮ ಮಿಸ್ಸಸ್ ಅವರು ಒಂದು ವಾರ್ಡ್ ಗ್ರೂಪ್ ಮಾಡಿದ್ದಾರೆ. ವಾರ್ಡ್ ಗ್ರೂಪಲ್ಲಿ ಏನು ಸಮಸ್ಯೆಗಳಾಗುತ್ತೆ ಅಂತ ಡೈಲಿ ಹಾಕ್ತಾರೆ, ಅದಕ್ಕೆ ಸ್ಪಂದನೆ ಮಾಡ್ತಾಯಿದ್ದೀವಿ. ಇನ್ನೂ ನಾವಿರೋ ಗಂಟ ನಾನೇ ಮುಂದುವರಿತೀನಿ. ಈ ಅಧಿಕಾರ ಶಾಶ್ವತ, ನಾನು ಅಲ್ಲೇ ವಾರ್ಡಲ್ಲೇ ಗೆದ್ದುಬಿಡ್ತೀನಿ ಅಂತ ಏನಿಲ್ಲ. ಅವ್ರಿಗೆ ಸ್ಪಂದನೆ ಮಾಡೋಣ ಅಂತ ಒಂದೇ ಉದ್ದೇಶದಿಂದ ನಾನಿವತ್ತು ಹೇಳಿದ್ದೀವಿ. ನಮ್ಗೆ ಸಿಗ್ದವ್ರು ಕೇಳಿದ್ದೀವಿ, ಮಾತಾಡಿದ್ದೀವಿ. ಅವ್ರೇನು ಹೇಳಿದೆ ಅಂದರೆ ಅಭಿವೃದ್ಧಿ ಮಾಡಬೇಕು ನೀವು. ನಮ್ಮ ವಾರ್ಡು, ನಾನೇನು ತಾಲೂಕು ಅಭಿವೃದ್ಧಿ ಅಂತ ಹೇಳ್ತಾ ಇಲ್ಲ, ನಮ್ಮ ಮಿಸ್ಸಸ್ ಅವ್ರಿಗೆ ಇದ್ದಿರೋ ಆ ವಾರ್ಡ್ನಲ್ಲಿ ಕೆಲಸಗಳಾಗಬೇಕು, ಅದು ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ನಾನು ಪ್ರಯತ್ನ ಪಡ್ತೀನಿ, ಶಾಸಕರಿಗೆ ಕೇಳ್ಕೊತೀನಿ, ಆ ಕೆಲಸ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಮಾಡ್ತೀನಿ ಅಂತ ಹೇಳ್ತಾ ನಾನಿವತ್ತು BJP ತೊರೆದು ಕಾಂಗ್ರೆಸ್ ಸೇರಿದೆ. ಅದ್ರಲ್ಲಿ ಮುಖ್ಯವಾಗಿ ನಂಗೆ ಸುಧಾಕರ್ ಮೇಲೆ ಒಲವೇ ಇಲ್ಲ. ಸರ್, ಇನ್ನೊಂದು ಹೇಳ್ತಾರೆ BJP ಅವರು, ಉಂಡಿ ಕಾಸೆಲ್ಲ ಎತ್ಕೊಂಡೋಗಿ ಬೇರೆ ಜನಾಂಗಕ್ಕೆ ಜಾತಿಯವ್ರು ಕೊಟ್ಬಿಡ್ತಾರೆ ಅಂತ ಪ್ರಚಾರ ಮಾಡ್ತಾ ಇದ್ದಾರಲ್ಲ. ಹಿಂದೂಗಳ ಹಾಕೋ ಕಾಸು ಹಿಂದೂಗಳಿಗೆ ಸೇರಬೇಕು ಅಂತ. ಇವರು 4 ವರ್ಷ ಅಧಿಕಾರದಲ್ಲಿದ್ರಲ್ಲ, ಅದನ್ನು ಇವರೇ ಇಟ್ಟು ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡ್ಬೋದಾಗಿತ್ತಲ್ಲ. ಇವ್ರು ಸರಿ ಇಲ್ಲ, ಕಾಂಗ್ರೆಸ್ ಅವ್ರು ಸರಿ ಇಲ್ಲ, ಅರ್ಥ ಆಯ್ತಾ? ಇವರು ಹಿಂದೂ ವಿರೋಧಿಗಳು. ನಿಮ್ಗೆ ಅಧಿಕಾರ ಇತ್ತಲ್ಲ, ನೀವೇನು ಮಾಡ್ತಾಯಿದ್ರಿ? 4 ವರ್ಷ ನಿಮ್ಗೆ ಅಧಿಕಾರ ಇತ್ತಲ್ಲ. ಅದಕ್ಕೆ ಮುಂಚೆ ಯಡಿಯೂರಪ್ಪನವ್ರ ಅಧಿಕಾರ ಇತ್ತಲ್ಲ, ನಿಮ್ಮ ಲೋಕಸಭೆಯಲ್ಲಿ ಅಧಿಕಾರ ಇದೆಯಲ್ಲ, ಯಾಕೆ ನೀವು ಮಾಡಲ್ವಾ? ಮಾಡಿದ್ರೆ ಈ ಥರ ಗುಲ್ಲೆಬ್ಸೋದು, ಅವರು ಸಿದ್ದರಾಮಯ್ಯ ಸರಿ ಇಲ್ಲ, DK ಶಿವಕುಮಾರ್ ಸರಿ ಇಲ್ಲ, ಅವ್ರು ಜಾತಿವಾದಿಗಳು, ಇವರು ಇದು ಅದು ಅಂತ. ಏನಂದರೆ ಯಾವತ್ತೂ ನಾನೇನು ಮಾಡಿದೆ ಅಂತ ತಿಳ್ಕೊಬೇಕು. ನೀವಿದ್ರಲ್ಲ ಅಧಿಕಾರದಲ್ಲಿ, ಅಮೆಂಡ್ಮೆಂಟ್ ಅದು ಕರೆಕ್ಟಾಗಿದ್ದರೆ, ಕರೆಕ್ಟಾಗಿ ಅದೇ ರೀತಿ ಆಗ್ತಾಯಿದ್ರೆ ನೀವು ಅಮೆಂಡ್ಮೆಂಟ್ ಚೇಂಜ್ ಮಾಡ್ಬೋದಾಗಿತ್ತಲ್ಲ. ಸುಳ್ಳು ಪ್ರಚಾರ ನೀಡೋದು, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟೋದು, ಈ ಕೆಲಸ ಮಾಡೋದು BJP, ಅದು ನನಗೆ ಇಷ್ಟ ಆಗಲ್ಲ. ಸುಳ್ಳು ಹೇಳ್ಬಾರ್ದು.